ಶಿಷ್ಯರು, ಕಿರಿಯ ಶಿಷ್ಯರು ಎಲ್ಲರೂ ಕೇಳಿರಬಹುದಾದ ಕೆಲವು ಗ್ರಂಥಗಳ ಸಾಲನ್ನು ಹೇಳುತ್ತೇನೆ. ಕೆಲವು ಕಿರಿಯ ಶಿಷ್ಯರು ಅದನ್ನು ಕೇಳಿರುವುದಿಲ್ಲ. ಆದರೆ ಅವರು ಸಹ ಕೇಳಿರುವ ಸಾಲನ್ನು ಕೇಳಿದಾಗ ಅವರು ಹೇಳಿದರೆ ಆಯಿತು, ಅದು ಯಾವ ಗ್ರಂಥದ ಸಾಲು ಎಂದು. ಆ ಸಾಲಿಗೆ ಸಂಬಂಧಪಟ್ಟ ವಿವರವನ್ನು ಹೇಳಿದರೆ ಇನ್ನೂ ಒಳ್ಳೆಯದು. ನಿಮ್ಮ ನೆನಪಿನ ಶಕ್ತಿ, ನಿಮ್ಮ ಮನನದ ಶಕ್ತಿ ತಿಳಿಯುವುದಕ್ಕಾಗಿ ನಾನು ಈ ಪರೀಕ್ಷೆಯನ್ನು ನಿಮಗೆ ನೀಡುತ್ತಿದ್ದೇನೆ. ಉತ್ತರ ಗೊತ್ತಿರುವವರು ಪ್ರಯತ್ನಿಸಿ, ನಾನು ಹೇಳಿದವರು ಉತ್ತರಿಸಿ. ತ್ರಯೋರ್ಥಃ ಸರ್ವವೇದೇಷು ದಶಾರ್ಥಃ ಸರ್ವಭಾರತೆ ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಕಾರ್ಥಕಂ. ಪದ್ಮನಾಭ, ನೀನು ಹೇಳು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಋಗ್ಭಾಷ್ಯದ ಮೊದಲನೇ ಸೂತ್ರದಲ್ಲಿ ಈ ಸಾಲು ಬರುತ್ತದೆ. ಕೂತ್ಕೋ. ಮುಕುಂದ, ಈ ಸಾಲಿನ ಅರ್ಥವನ್ನು ಹೇಳು. ಎಲ್ಲ ವೇದ ಮಂತ್ರಗಳಿಗೆ 3 ಅರ್ಥಗಳಿವೆ. ಮಹಾಭಾರತದ ಒಂದೊಂದು ಶ್ಲೋಕಕ್ಕೂ 10 ಅರ್ಥಗಳಿವೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದೊಂದು ನಾಮಕ್ಕೂ 100 ಅರ್ಥಗಳಿವೆ. ಸರಿ, ಕೂತ್ಕೋ. ಒಳ್ಳೆಯದು. ಮುಂದಿನ ಸಾಲು. ಸತ್ಯ ಆತ್ಮ ಸತ್ಯೋ ಜೀವ ಸತ್ಯಂ ವಿಧ ಸತ್ಯಂ ವಿಧ